ಯುವಕರಿಗೆ ವೇಣಿ ಪಾಂಡ್ಯನ್ ಸೇವೆ ಆರಂಭ. ವಾರ್ಡ್ ಸಂಖ್ಯೆ 4 ಕೌನ್ಸಿಲರ್ ವೇಣಿ ಪಾಂಡ್ಯನ್ ವಾರ್ಡ್ ಯುವಕರಿಗೆ ಕ್ರೀಡಾ ಕಿಟ್ಗಳು ಮತ್ತು ಟಿ ಶರ್ಟ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಉರಿಗಾಂ ವೃತ್ತ ನಿರೀಕ್ಷಕರಾದ ಮಾರ್ಕೊಂಡಪ್ಪ ಮಾತನಾಡಿ, ಯುವಕರು ಕ್ರೀಡೆಗಳನ್ನು ಆಡಲು ಮತ್ತು ಕ್ರೀಡಾ ಕಿಟ್ಗಳನ್ನು ವಿತರಿಸಿದ ನಂತರ ತಪ್ಪು ದಾರಿಯಲ್ಲಿ ಹೋಗದಂತೆ ಸಲಹೆ ನೀಡಿದರು. ಪಾಂಡ್ಯನ್ ಎಲ್ಲ ಊಹೆಗೆ ಧನ್ಯವಾದ ಅರ್ಪಿಸಿದರು ಮತ್ತು ಈ ಬೆಂಬಲಕ್ಕಾಗಿ ಬಿಜೆಪಿ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ಕಮಲನಾಥ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದ ಮೇಲೆ ಬರೀ ಬೇಜಾರಾಯ್ತು. ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಉರ್ಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇರ್ಬೇಕಾದ್ರೆ ನಾವು ಈವ್ನಿಂಗ್ ರೌಂಡ್ಸ್ ಬರ್ತಾ ಇದ್ವಿ. ಯಾವ ಗ್ರೌಂಡ್ ನೋಡಿದ್ರು ಪ್ರತಿಯೊಂದು ಗ್ರೌಂಡ್ ಅಲ್ಲಿ ಬ್ಯುಸಿ ಇರ್ತಾ ಇತ್ತು. ಹುಡುಗರು ಎಲ್ಲ ಗೇಮ್ಸ್ ಆಡ್ತಾ ಇರೋರು. ಪ್ರತಿಯೊಂದು ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಯಾರು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಅಥವಾ ಮೊಬೈಲ್ ನೋಡ್ಕೊಂಡು ಅವಾಗ ಯಾರು ಕೂತ್ಕೋತಾ ಇಲ್ಲ. ಈಗ ರೌಂಡ್ಸ್ ಬರ್ತಾ ಇದ್ರೆ ತುಂಬಾ ಬೇಜಾರಾಗೋದು. ಅಲ್ಲೇ ಆ ಗ್ರೌಂಡ್ ಆ ಕಡೆ ಆ ಗ್ರೌಂಡ್ ಇತ್ತು, ಗ್ರೌಂಡ್ ಫುಲ್ ಗೇಮ್ಸ್ ಆಡ್ತಾ ಇದ್ರು. ಈಗ ನೋಡಿದ್ರೆ ಹುಲ್ ಬೆಳ್ಕೊಂಡು, ಅಲ್ಲಿ ನೋಡಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಮತ್ತೆ ಈ ಗ್ರೌಂಡ್ ಇತ್ತೀಚೆಗೆ ಕ್ಲೀನ್ ಮಾಡಿಸಿದ್ರೆ, ಫಸ್ಟು ಇದು ಹಂಗೆ ಇತ್ತು ಅಂದಾಗ ಆ ಗ್ರೌಂಡ್ ಅಲ್ಲಂತೂ ಗೇಮ್ಸ್ ನಡೀತಾ ಇತ್ತು. ಹಂಗಾಗಿ ಹುಡುಗರು ಯಾರೇ ಯೂತ್ಸ್ ಯಾರೇ ಇರ್ಬೋದು, ನೀವು ಒಂದು ಕೆಟ್ಟ ಚಾಳಿಗೆ ಅಥವಾ ಕೆಟ್ಟ ದಾರಿಗೆ ಹೋಗ್ಬಾರ್ದಂದ್ರೆ ನಾವು ಗೇಮ್ಸ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು. ಯಾವತ್ತು ನಾವು ಗೇಮ್ಸ್ ಆಕ್ಟಿವ್ ಇರ್ತೀವೋ ನಮ್ಮ ಬಾಡಿ ಚೆನ್ನಾಗಿರ್ತದೆ, ಬಾಡಿ ಮೈಂಡ್ ಎರಡೂ ಚೆನ್ನಾಗಿರುತ್ತೆ. ಸೌಂಡ್ ಬಾಡಿನೇ ಸೌಂಡ್ ಮೈಂಡ್, ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತಾರೆ. ಹಂಗಾಗಿ ಗೇಮ್ಸ್ ಆಡೋದ್ರಿಂದ ಇದು ಸಾಧ್ಯ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಯಾರೋ ಇನ್ನೊಬ್ಬ ಗಾಂಜಾ ಸೇರ್ತಾ ಇರ್ತಾನೆ ಅಥವಾ ಸಿಗರೇಟ್ ಸೇರ್ತಾ ಇರ್ತಾನೆ, ಅವ್ನು ನೋಡೋದು, ಅವನ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿ ಅದೇ ರೀತಿ ಕೆಡ್ತಾ ಇರೋದು ಈ ರೀತಿ ಆಗ್ತಾ ಇದೆ. ಮತ್ತೆ ಆ ಗ್ರೌಂಡ್ಗಳಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಹಂಗಾಗಿ ನೀವು ಗೇಮ್ಸ್ ರೆಗ್ಯುಲರ್ ಆಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಡ್ರಿಂಕ್ಸ್ ಮಾಡೋಕ್ಕೂ ಹೋಗೋದಿಲ್ಲ, ಬೇರೆ ಕೆಟ್ಟ ಚಾಳಿಗಾಗಲಿ ಕೆಟ್ಟ ಬುದ್ಧಿ ಕಲಿಯೋದಿಲ್ಲ. ಹಂಗಾಗಿ ತಾವೆಲ್ಲರೂ ಏನು ವಾಲಿಬಾಲ್ ಕೊಡ್ತಾ ಇದ್ದಾರೆ, ವಾಲಿಬಾಲ್ಗೆ ಐಟಮ್ಸ್ ಕೊಡ್ತಾ ಇದ್ದಾರೆ, ಇದನ್ನ ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಗೇಮ್ಸ್ ಆಡಿ ಪ್ರೈಸ್ ಹೊಡ್ಕೊಂಬನ್ನಿ ಅಂತೇಳಿ ಅಷ್ಟೇ. ಅದೇ ರೀತಿಯಾಗಿ ನಮ್ಮ ರೆಸ್ಲಿಂಗ್ ಬ್ಲಾಕ್ ಟೀಮ್ ಹೋಗಿ ತಮಿಳುನಾಡಲ್ಲಿ, ಆಕ್ಚುಲಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಗೇಮ್ ಆಡಿ ಅಟ್ಲೀಸ್ಟ್ ವಿನ್ನರ್ ಇಲ್ಲ ರನ್ನರ್ ಅಪ್ ಬಂದಿದ್ರೆ ನೆಕ್ಸ್ಟ್ ವಿನ್ನರ್ ಆಗಿ ಆಗ್ತೇವೆ 100%. ಆ ಸಮಯದಲ್ಲಿ ನಾವೇನಾದ್ರೂ ನಮ್ಮ ಕಡೆಯಿಂದ ಬೇಕಾದ್ರೂ ನಾವು ನಿಮ್ಗೆ ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ಬೇಕಾದ್ರೆ ನಮ್ಮ ಕಡೆಯಿಂದ ಏನು ಅನುಕೂಲ ಆಗುತ್ತೋ ಅದು ನಾನು ಖಂಡಿತ ಮಾಡ್ಕೊಡ್ತೀನಿ. ನಿಮ್ಮ ಟೀಮ್ ಏನಿದೆಯೋ ನಿಮ್ಮ ಟೀಮ್ ಆವಾಗ ನೀವು ಯಾವಾಗ ಹೋಗ್ತೀರಿ ಹೇಳಿ, ನಾನು ಟಿ ಶರ್ಟ್ಸು ಅದೇನು ಸೆಟ್ ಇದೆಯೋ ನಾನು ಕೊಡಿಸ್ತೀನಿ. ನನ್ನ ಕಡೆಯಿಂದ ನಿಮಗೆ ಇದು ಮಾಡ್ತೀನಿ. ಈ ಬಾರಿ ಒಳ್ಳೆ ಯೂನಿಫಾರ್ಮ್ ಹಾಕೊಂಡೋಗಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಸ್ಟೇಟ್ನ ಪ್ರೆಸೆಂಟ್ ಮಾಡಿ ನಮ್ಮ ತಮಿಳುನಾಡು ಹೋದಾಗ ನೀವು ನೀಟಾಗಿ ಕಾಣಬೇಕು. ಅದಕ್ಕೆ ತಕ್ಕಂಗೆ ಗೇಮ್ ಹಂಗೆ ಆಡಬೇಕು. ಹಂಗಾಗಿ ಚೆನ್ನಾಗಿ ಗೇಮ್ಸ್ ಆಡಿ ಇದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇವ್ರೇನು ಕೊಡ್ತಾರೆ ಅದನ್ನ ಕ್ಲೀನಾಗಿ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಗೇಮ್ಸ್ ಆಡಿ. ಏರಿಯಾದಲ್ಲಿ ಯಾರು ಅಷ್ಟೇ ನೀವು ಬೇರೆ ಚಟಗಳಿಗೆ ಕಲಿದೆ, ಕೆಲವ್ರು ನಿಮ್ದು ಗಾಂಜಾ ಇನ್ಫಾರ್ಮೇಶನ್, ಕೆಲವು ಈ ಜನರಲ್ ಆಗಿ ಹೇಳೋದಾದ್ರೆ ಹೆಚ್ಚಾಗಿ ನಮಗೆ ಸರ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಇಲ್ಲೀಗಲ್ ಆಗಿ ಅಂತೇಳಿ, ಆ ಟೈಪ್ ಯಾರಾದರೂ ಅಂಗಡಿಗಳಲ್ಲಿ ಮಾರಿದ್ರೆ ನಮಗೆ ಮಾಹಿತಿ ಕೊಡಿ, ಖಂಡಿತ ಆಕ್ಷನ್ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಕಡೆ ನಾನು ಇದೇ ನಿಮ್ಮ ಏರಿಯಾದಲ್ಲಿ ಅಲ್ಲಿ 1-2 ಬಾರಿ ಗಾಡಿ ಹಿಡ್ಕೊಂಡ್ವಿ. ಬೇರೆ ಏರಿಯಾದವರೆಲ್ಲ ಬಂದು ಅನ್ವಾಂಟೆಡ್ ಆಗಿ ಇರ್ತಾರೆ ಮತ್ತು ಅಲ್ಲಿಂದ ಬೇರೆ ಐಟಮ್ಸ್ ಏನೋ ತಗೊಂಬಂದು ಸೇದೋದು, ಅಥವಾ ಗಾಂಜಾ ಇರ್ಬೋದು ಅಥವಾ ಬೇರೆ ಇನ್ನೊಂದು ಏನೋ ಇರ್ಬೋದು, ಆ ಟೈಪ್ ಏನಾದ್ರು ಇದ್ದಾಗ ನಮಗೆ ಮಾಹಿತಿ ಕೊಡಿ. 112 ಇದೆ, 112ನಲ್ಲಿ ನಿಮ್ಮ ಹೆಸರು ಮತ್ತೆ ನಮಗೆ ಮಾಹಿತಿ ಕೊಟ್ಟಾಗ ನಿಮ್ಮ ಹೆಸರು ಹೈಡ್ ಮಾಡ್ತೀವಿ. ನಾವು ಯಾರಿಗೂ ಇಂಥವ್ರು ಮಾಹಿತಿ ಕೊಟ್ರೆ ನಿಮ್ಮ ಫೋನ್ ನಂಬರ್ ಆಗಲಿ ಇದು ಮಾಡೋದಿಲ್ಲ, ಹೈಡ್ ಮಾಡ್ತೀವಿ. ಅದೊಂದು ಮಾಹಿತಿ ಖಂಡಿತ ಕೊಡ್ಬೇಕು. ಆಮೇಲೆ ಎಲ್ಲೋ ಒಂದ್ಸರಿ ಸರ್ ಇಲ್ಲ ಅಲ್ಲಿ ಗಾಂಜಾ ಸೇರ್ತಾರೆ ಡ್ರಿಂಕ್ಸ್ ಹಂಗೆಲ್ಲ. ಈಗ ನಾವೆಲ್ಲ ಏರಿಯಾದಲ್ಲಿ ಬಂದು ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಪ್ರತಿಯೊಂದು ಮಾಹಿತಿ ನೀವು ಕೊಟ್ಟಾಗ ನಾವು ಆಕ್ಷನ್ ತಗೊಳ್ತೀವಿ. ಆ ತಗೊಳ್ದಿದ್ರೆ ನಾವು ತಪ್ಪಾಗುತ್ತೆ. ಹಂಗಾಗಿ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಇದ್ರೆ ನಾವು ಖಂಡಿತ ನಿಮಗೆ ಇಲ್ಲಿ ಏನು ಗಲಾಟೆ ಆಗ್ದಂಗೆ ಇರ್ಬೋದು, ಏನು ನ್ಯೂಸನ್ಸ್ ಆಗ್ದಂಗೆ, ಮತ್ತೆ ನಿಮ್ಮ ಮಕ್ಕಳು ಮುಂದೆ ಉತ್ತಮರಾಗಿ ಬಾಳ್ಬೇಕಾದ್ರೆ ನಾವು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇತ್ತೀಚೆಗೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಮ್ಮ ಹುಡುಗ ತುಂಬಾ ಒಳ್ಳೆ ಸರ್ ಆಕ್ಸಿಡೆಂಟ್ ಆಗಿ ಡೆತ್ ಆದ ಅಂತೇಳಿ. ಮೊನ್ನೆ ರೀಸೆಂಟ್ ಆಗಿ ಒಂದು 8 days ಬ್ಯಾಕ್ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ DL ಇಲ್ಲ, ಓಡ್ಸನ್ ರೈಡರ್ DL ಇಲ್ಲ. ಮತ್ತೆ ಈಗ ಡೆತ್ ಆಗಿರೋರು ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ,
ಮತ್ತೆ ಇನ್ನೊಂದು ಗಾಡಿ ಇಲ್ಲಿದ್ದವರು ಹೆಲ್ಮೆಟ್ ಹಾಕಿಲ್ಲ. ಕಂಪಲ್ಸರಿ DL ಇಲ್ಲದೆ ಗಾಡಿ ಓಡಿಸೋಕೆ ಹೋಗಬೇಡಿ. ಯಾರೇ ಆಗಲಿ ಗಾಡಿ ಓಡಿಸ್ಬೇಕಾದ್ರೆ DL ಇನ್ಶೂರೆನ್ಸ್ ಕಂಪಲ್ಸರಿ ಇಟ್ಕೊಳ್ಳಿ. ನೀವೊಂದು ವೇಳೆ DL ಇಲ್ಲದೆ ಇರೋರಿಗೆ ಓನರ್ ಏನಾದರೂ ಗಾಡಿ ಕೊಟ್ಟರೆ ಓನರ್ ಸಮೇತ ಆರೋಪಿ ಆಗ್ತೀರಿ. ಹಂಗಾಗಿ ಯಾವುದೇ ಕಾರಣಕ್ಕೂ DL ಇಲ್ಲದೆ ಇರೋರು ಗಾಡಿ ಓಡಿಸೋಕೆ ಹೋಗಬೇಡಿ. ಇನ್ಶೂರೆನ್ಸ್ ಮಾಡಿಸಿ. ಪ್ರತಿಯೊಂದು ನಾವು ಸುಮಾರು ಗಾಡಿ ಹಿಡಿದಾಗೆಲ್ಲ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರ್ತದೆ. ಇಲ್ಲ ಚಿಕ್ಕ ಮಕ್ಕಳು ಕೊಡ್ತೀರಿ. ಮೈನರ್ ಡ್ರೈವಿಂಗ್ ಮಾಡಿದ್ರೆ 25,000 ನಿಮ್ಗೆ ಎಲ್ಲರೂ ಗೊತ್ತೇ ಇದೆ. ಯಾರು ಮೈನರ್ ತಂದೆ ಪೇರೆಂಟ್ ಇರ್ತಾರೆ ಅವ್ರಿಗೆ 25,000 ಫೈನ್ ಹಾಕ್ತಾರೆ, ಮತ್ತೆ ಜೈಲಿಗೂ ಕಳಿಸ್ತಾರೆ. ನೀವು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ನೋಡಿರ್ತೀರಿ. ಹಂಗಾಗಿ ಮೈನರ್ಗೆ ಯಾರಿಗೂ ಕೊಡೋಕೆ ಹೋಗಬೇಡಿ. ನನ್ನ ಮಗ ನೋಡು 12 ವರ್ಷದ ಗಾಡಿ ಓಡಿಸ್ತಾನೆ, ಅದೊಂಥರ ಶೋಕಿ ಆಗಿದೆ, ಅದು ಮಾಡಕ್ಕೆ ಹೋಗಬೇಡಿ. ಆಮೇಲೆ ಬಂದು ಕೇಳ್ಕೊತಾರೆ, ಸಾರ್ ನೋಡಿ ಸರ್, ಬಿಡಿ ಸರ್, ಹೆಲ್ಪ್ ಮಾಡಿ ಸರ್. ಅದು ಏನಾಗುತ್ತೆ? ಅವಾಗ ಬಂದು ಕೇಳ್ಕೊಳಕ್ಕೆ ಕೇಸ್ ಆಗಿರ್ತದೆ. ಕೇಸ್ ಆದ್ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ, ಆಕ್ಷನ್ ಆಗೇ ಆಗುತ್ತೆ. ಮತ್ತೆ ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಕ್ಕೆ ಹೋಗ್ಬಾರ್ದು. ನಿಮಗೆ ಗೊತ್ತೇ ಇದೆ, 3 ಜನ ಡೆತ್ ಆದರು ಎಕ್ಸ್ಪ್ರೆಸ್ ಹೈವೇ ಎಂಟ್ರೆನ್ಸ್ ಇದರಲ್ಲಿ. ಡ್ರಿಂಕ್ಸ್ ಮಾಡಿಬಿಟ್ಟು ಕಾರಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ರು, ರಾಂಗ್ ರೋಡಲ್ಲಿ ಹೋದ್ರು. ನೆಕ್ಸ್ಟ್ ನಾರ್ಮಲ್ ರೋಡ್ಗೆ ಈ ಕಡೆ ಬರಕ್ಕೆ ಟರ್ನ್ ಮಾಡಿದಾಗ ಡಿವೈಡರ್ಗೆ ಹತ್ತಿ ಅಲ್ಲಿ 3 ಜನ ಡೆತ್ ಆಗ್ತಾರೆ, 2 ಗ್ರೀವಿಯಸ್ ಇಂಜುರಿ ಆಗ್ತಾರೆ. ಅದರಲ್ಲಿ ಪ್ರೆಸೆಂಟ್ ಆರ್ಮಿ ಪರ್ಸನ್ ಒಬ್ಬ ಇದ್ದ. ಹಂಗಾಗಿ ದಯವಿಟ್ಟು ರಿಕ್ವೆಸ್ಟ್ ಏನಂದ್ರೆ, ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡಬೇಡಿ. ಹಂಗೇನಾದರೂ ಡ್ರಿಂಕ್ಸ್ ಮಾಡಿದ್ರೆ ನೀವು ಡ್ರೈವ್ ಮಾಡಕ್ಕೆ ಹೋಗ್ಬೇಡಿ, ಬೇರೆ ವರ್ಕ್ ಕೊಡಿ. ಅವಾಗ ಏನಾಗುತ್ತೆ, ಆ ರೀತಿ ನೀವು ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿದಾಗ ನಿಮ್ಗೆ ಇನ್ಶೂರೆನ್ಸ್ ಸಮೇತ ಬರೋದಿಲ್ಲ. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಅಷ್ಟೇ. ಇನ್ನು ಜನರಲ್ ಹೇಳ್ಬೇಕಾದ್ರೆ, ಈಗ ಚೈಲ್ಡ್ ಮ್ಯಾರೇಜಸ್ ಅಂತ ತಮ್ಗೆಲ್ಲ ಗೊತ್ತೇ ಇದೆ. ಮ್ಯಾರೇಜ್ ಬಗ್ಗೆ ಹೇಳ್ಬೇಕಾದ್ರೆ, ಮೊನ್ನೆ ರೀಸೆಂಟ್ಲಿ ಬಾಲ್ಘಾಟ್ ಲೈನಲ್ಲಿ ಒಂದು ಕೇಸ್ ಆಯಿತು. ನಿಮ್ಗೆ ಯಾರಾದರೂ ಗೊತ್ತಿರ್ತದೆ, ಗಾಂಧಿ ನಿನ್ನ ವಾರ್ಡ್. ಹಂಗಾಗಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟಿರಬೇಕು, ಗಂಡು ಮಕ್ಕಳಿಗೆ 21 ವರ್ಷ ಮೇಲ್ಪಟ್ಟಿರಬೇಕು. 18 ವರ್ಷಕ್ಕಿಂತ ಕೆಳಗಡೆ ಇದ್ದು ಮದುವೆ ಆದರೆ ಅದು 5 ವರ್ಷಕ್ಕಲ್ಲ 6 ವರ್ಷಕ್ಕೆ ಕಂಪ್ಲೇಂಟ್ ಕೊಟ್ಟರು ಅದು ಅಫೆನ್ಸ್ ಆಗುತ್ತೆ. ಹಂಗಾಗಿ ಇದು ಈ ವಿಚಾರದಲ್ಲಿ ಭಾರಿ ಕೇರ್ ಆಗಿರಲಿ. ಆ ಮದುವೆ ಮಾಡಿಸಿದವರು, ಮದುವೆ ಮಾಡಿಕೊಂಡವರು ಇಷ್ಟು ಜನ ಆರೋಪಿಗಳಾಗ್ತಾರೆ. ಅದಕ್ಕೆ ಆಸ್ಪದ ಕೊಡದೆ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಆ ಟೈಪ್ ಆಗುವಂಥ ಚಾನ್ಸಸ್ ಇದ್ದಾಗ ನೀವೇ ಅವ್ರಿಗೆ ತಿಳಿ ಹೇಳ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಮಾಹಿತಿ ಕೊಡ್ಬೋದು. ಪೊಲೀಸ್ ಮಾಹಿತಿ ಕೊಟ್ಟರೆ ನಾವೇನ್ ಮಾಡ್ತೀವಿ, CDP ಇರ್ತಾರೆ, CDP ಅವ್ರಿಗೂ ಮಾಹಿತಿ ಕೊಡ್ಬೋದು. ಇಲ್ಲ ಪೊಲೀಸ್ ಮಾಹಿತಿ ಕೊಟ್ಟರೆ ಸ್ಟಾಪ್ ಆಗುತ್ತೆ. ಈಗ ರೀಸೆಂಟ್ಲಿ ಒಂದು ಆದೇಶ ಆಗಿದೆ, ಎಂಗೇಜ್ಮೆಂಟ್ ಸಮೇತ ಮಾಡಿದ್ರೆ ಅದು ಅಫೆನ್ಸ್. ಕೆಲವರು ಇಲ್ಲ ಸರ್ ಮದುವೆ ಆಗಿಲ್ಲ ಎಂಗೇಜ್ಮೆಂಟ್ ಮಾಡಿದೀವಿ ಅಂತಾರೆ, ಅದು ಅಫೆನ್ಸ್ ಇದೆ. ಹಂಗಾಗಿ ಇಷ್ಟು ಬಗ್ಗೆ ಕೇರ್ ಆಗಿರಿ. ಈಗ ಇವತ್ತಿನ ಕರೆಸಿರೋ ಉದ್ದೇಶ ಒಂದು ಗೇಮ್ಸ್ ಐಟಮ್ಸ್ ಕೊಡೋದಕ್ಕೆ ಕರೆಸಿದ್ದಾರೆ. ಪಾಂಡ್ಯನ್ ನನಗೆ 2 days ಬ್ಯಾಕ್ ಸರ್ ಹಿಂಗೆ ಗೇಮ್ಸ್ ಐಟಮ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಬರಬೇಕಂತೇಳಿ ಹೇಳಿದ್ರು. ಬೆಳಿಗ್ಗೆ ಸಮೇತ ಹೇಳಿದ್ರು, ಆಯಿತು ಅಂತ ಹೇಳಿದೆ. ಆದರೆ ಈಗ ನೈಟ್ ರೌಂಡ್ಸ್ ಮರ್ತೋಗಿ ವಾಪಸ್ ಹೋಗ್ತಾ ಇದ್ದೆ, ಮತ್ತೆ ಕಾಲ್ ಮಾಡಿದ್ರು, ಆಯಿತು ಮತ್ತೆ ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದೀವಿ. ದಯವಿಟ್ಟು ಪಾಂಡ್ಯನ್ ಇಂಥ ಕೆಲಸಗಳು ಮುಂದುವರ್ಸ್ಕೊಂಡಾಗಿ ಇದು ಸಮಾಜಮುಖಿ ಒಳ್ಳೆ ಕೆಲಸ. ನಿಮ್ಮ ಏರಿಯಾದಲ್ಲಿ ಈಗ ಗ್ರೌಂಡ್ ಕ್ಲೀನ್ ಮಾಡೋದಿರ್ಬೋದು, ಒಂದು ಟಾಯ್ಲೆಟ್ಸ್ ಇರ್ಬೋದು, ಒಂದು ಏನು ಚರಂಡಿ ಇರ್ತದೆ ಇದು ಕ್ಲೀನ್ ಮಾಡೋದು, ಮತ್ತೆ ಈ ಸ್ಪೋರ್ಟ್ಸ್ ಐಟಮ್ಸ್ ಕೊಡೋದ್ರಿಂದ ಹುಡುಗರು ಬೇರೆ ದಾರಿ ಅಡ್ಡದಾರಿ ಹಿಡಿದೆ ಒಳ್ಳೆ ದಾರಿಯಲ್ಲಿ ಇದ್ದು ಒಳ್ಳೆ ರೀತಿ ಬದುಕ್ತಾರೆ ಅಂತ ಒಂದು ನನ್ನ ನಂಬಿಕೆ ಇದೆ. ಹಂಗಾಗಿ ಮುಂದೆನೂ ಸಹ ಈ ಒಂದು ಕೆಲಸಗಳು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, கால்பந்து போட்டியில் தமிழகத்தில் நடந்த கால்பந்து போட்டியில் பங்கேற்று 2ஆம் பரிசு பெற்று வருகை தந்திருக்கின்ற நமது வட்டத்தை சேர்ந்த இளைஞர்களுக்கு முதலில் என்னுடைய பாராட்டுக்களைய வாழ்த்துக்களை தெரிவித்துக் கொள்கின்றேன். இளைஞர்களுக்கு நான் ஒன்றை மட்டும் நினைவுபடுத்த விரும்புகிறேன். கோரமண்டல் பகுதியில் நமது ரசிகர் வட்டத்திற்கு ஒரு தனி வரலாறே உள்ளது. கடந்த 40 ஆண்டுகளுக்கு முன்பாகவே முதலில் நமது ரசிகர் வட்டத்தில் தான் விநாயகர் சதுர்த்தி விழாவை கொண்டாடினோம். அதைத் தொடர்ந்து முதல் கோரமண்டல் பகுதியில் நமது ரசிகர் பகுதியில் தான் உரியடி உற்சவத்தை நடத்தியிருக்கிறோம் மிக பிரமாண்டமாக. அதைத் தொடர்ந்து ரசிகர் வட்டத்தில் தான் தமிழர் பண்பாட்டு விழா புகழ் விழாவை சிறப்பாக கொண்டாடி தமிழகத்திலிருந்து பல்வேறுக்கும் பாண்டியர்களுக்கும் நான் பாராட்டை நன்றி தெரிவித்துக் கொண்டு இந்த நிகழ்ச்சியில் பங்கேற்றிருக்கின்ற அருமை அண்ணன் திரு தயநிதி அவர்களுக்கும் இந்த அருமை சகோதரர் காந்தி அவர்களுக்கும் இன்னொரு சீமன் அவர்களுக்கும் மீண்டும் நான் நன்றி கூறி இதை தொடர்ந்து எல்லாவற்றையும் சாதிக்க வேண்டும் என்று அன்போடு கேட்டுக்கொண்டு இந்த வார்டுடைய கவுன்சிலர் வேணி பாண்டியன் அவர் இந்த டீமை வந்து ஃபுட்பால் டீமை ரெடி பண்ணி
கிரவுண்டு ரெடி பண்ணி பசங்க வந்து நல்லா என்கரேஜ் பண்ணோம், ஃபுட்பாலில் வின் ஆகணும்னு தமிழகத்துக்கு போய் தமிழகத்திலேருந்து இந்த பெரிய சீல்டு வாங்கி வந்துருக்காங்கன்னா எனக்கு ரொம்ப பெருமை. ஏன்னா கர்நாடகாலே, இந்த இந்தியாவிலே கர்நாடகாவில் தான் அதிக ஃபுட்பால் இந்தியா பிளேயருங்க நிறைய இருந்துக்கிறாங்க. நடராஜ் இருந்துக்கிறாரு, பல வேணு இருந்திருக்காரு, ஒரு கோலர் லோகநாதன் இருந்திருக்காரு. பழைய ஆளுங்கெல்லாம் ரொம்ப கேஜிஎஃப் பேர் எடுத்து கொடுத்தாங்க. அதே மாதிரி வெஜலிங் பிளாக் என்னுடைய அருமை சகோதரர்கள் தமிழகத்துக்கு போய் இந்த ரன்னர் எல்லாம் வின்னரோ ஏதோ ஒன்று பிரைஸ் எடுத்துன்னு வந்துக்கிறாங்கனாக்கா இந்த வட்டாரத்துக்கு பெரிய பெருமை. என்னை விட்டு கொடுக்கறதுல எல்லாத்துக்கும் வந்து நின்று எனக்கு ஒத்துழைப்புக்கிறோம். அதே மாதிரி என் நண்பர்கள் எல்லாம் ரவி, முன்சாமி, ஐயா மற்றும் சதீஷ் எல்லாம் நம்ம கெனடிஸ் தெலுங்குலேருந்து வந்ததோ, நம்ம ஸ்விம்மிங் பாத் லைன் எல்லாரும் வந்து எனக்கு தம்பிங்க தான். அவங்க என்றைக்குமே என் கூட இருப்பாங்க. அவங்களுக்கெல்லாம் நன்றி கூறி இன்னும் எங்களுக்கு என்றைக்குமே உறுதுணையா இருக்கும் எங்கள் அண்ணன் கமல்நாதன் அவர்களுக்கு எல்லா வல்ல இறைவன் எல்லா ஆயுசு அந்தஸ்து மற்றும் சகல சம்பத்தை கொடுக்க வேண்டும் என்று வேண்டிக் கொண்டு அடுத்தபடியாக For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Hambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.